ಸಿ.ಜೆ. ರಾಯ್ ಅವರು ಬಹಳ ಇಷ್ಟಪಟ್ಟು ಖರೀದಿ ಮಾಡಿದ್ದಂತಹ ಕಾರ್ಗಳನ್ನು ತಂದು ನಿಲ್ಲಿಸಲಾಗಿದೆ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ. ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಭೇಟಿ ಕೊಟ್ಟು ಅಂತಿಮ ದರ್ಶನ ಪಡೆದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀನಿ. ಮತ್ತೊಂದು ಕಡೆಗೆ ಅವರ ಕುಟುಂಬ ವರ್ಗ, ಅವರ ಆಪ್ತರು, ಅವರ ಅಕ್ಕ, ತಂಗಿ, ಸ್ನೇಹಿತರು, ಒಡನಾಡಿಗಳು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ, ಕಣ್ಣೀರನ್ನು ಹಾಕ್ತಿದ್ದಾರೆ. ಸಿ.ಜೆ. ರಾಯ್ ಅವರ ಬಿಸ್ನೆಸ್ ಮಾಡೆಲ್ಲೇ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಸಾಕಷ್ಟು ಮಂದಿ ಅದನ್ನ ಬಹಳ ಇನ್ಸ್ಪಿರೇಷನ್ ಆಗಿ ನೋಡ್ತಾ ಇದ್ರು. ಯಾವತ್ತೂ ಕೂಡ ಸಾಲ ತಗೊಂಡು ಬಿಸ್ನೆಸ್ ಮಾಡಬಾರ್ದು. ಸಿ.ಜೆ. ರಾಯ್ ಅವರ ಪಾರ್ಥಿವ ಶರೀರವನ್ನ ಗಮನಿಸ್ತಾ ಇದ್ದೀರಿ. ಅಂತ್ಯಕ್ರಿಯೆಗಾಗಿ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ. 2 ರಾಜ್ಯ ಹಾಗೆ ದುಬೈನಲ್ಲೂ ಕೂಡ ಉದ್ಯಮ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿದ್ದಂತಹ ಈ ರಾಜ್ಯ ಕಂಡಂತಹ ಬಹಳ ದೊಡ್ಡ ಉದ್ಯಮಿ ಸಿ.ಜೆ. ರಾಯ್ ಅವರ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ಸದ್ಯ ಆರಂಭವಾಗಿದ್ದಾವೆ. ನಾನಾಗ್ಲೇ ಹೇಳಿದೆ, ಸಾಲ ತಗೊಂಡು ಬಿಸ್ನೆಸ್ ಮಾಡಲ್ಲ, ಝೀರೋ ಡೆಪ್ಟ್ ಕಂಪನಿಯನ್ನ ಮಾಡೋದು ನನ್ನ ಉದ್ದೇಶ, ಅದೇ ನನ್ನ ಬಿಸ್ನೆಸ್ ಮಾಡೆಲ್ ಅಂತ ಹೇಳ್ತಾ ಇದ್ದವರು ಸಿ.ಜೆ. ರಾಯ್. ಜೊತೆಗೆ ಲೈಫಲ್ಲೇ ನಾನು ಕೊಟ್ಟಂತಹ ಯಾವ ಚೆಕ್ ಕೂಡ ಯಾವತ್ತೂ ಬೌನ್ಸ್ ಆಗಿಲ್ಲ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಯಾವುದೇ ಪ್ರಾಜೆಕ್ಟ್ಗೂ ಕೂಡ ನಾನು ಇದುವರೆಗೂ ಸಾಲ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅವ್ರದ್ದೊಂದು ಗುರಿ ಇತ್ತು, ಬೇರೆಯವರು ಮಾಡೋದಕ್ಕಿಂತ ವಿಭಿನ್ನವಾಗಿ ನಾನು ಮಾಡಬೇಕು, ಏನೇ ಮಾಡೋದಿದ್ರು ನಾನು ಸ್ಟ್ಯಾಂಡ್ ಔಟ್ ಆಗಿ ನಿಲ್ಬೇಕು ಅನ್ನೋದು ಸಿ.ಜೆ. ರಾಯ್ ಅವರ ಕನಸಾಗಿತ್ತು. 1994ರಲ್ಲಿ ಅವರು ತಮ್ಮ ಮೊದಲ ಕಾರನ್ನ ಪರ್ಚೇಸ್ ಮಾಡಿದ್ದು 1,10,000 ರೂಪಾಯಿಗೆ, ಮಾರುತಿ 800. ಅದಾದ ನಂತರ ಅವರು ಐಷಾರಾಮಿ ಕಾರ್ಗಳನ್ನ ಖರೀದಿ ಮಾಡಿದ್ದಕ್ಕೆ ಬಹುಶಃ ಲೆಕ್ಕಾನೇ ಇಲ್ವೇನೋ, ಸುಮಾರು 12 ರೋಲ್ಸ್ ರಾಯ್ಸ್ ಕಾರ್ಗಳನ್ನ ಖರೀದಿ ಮಾಡಿದ್ದು ಸಿ.ಜೆ. ರಾಯ್. ಬೇರೆ ಬೇರೆ ಕಂಪನಿಯ ಐಷಾರಾಮಿ ಕಾರ್ಗಳೆಲ್ಲವೂ ಕೂಡ ಅವರ ಮನೆಯ ಮುಂಭಾಗದಲ್ಲಿತ್ತು. ಅವರ ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳನ್ನ ಗಮನಿಸ್ತಾ ಇದ್ದೀವಿ. ಅವರ ಆ ಮೃತದೇಹವಿರುವಂತಹ ಕಫಿನ್ ಬಾಕ್ಸ್ನ ಆ ಸಮಾಧಿ ಏನ್ ಸಿದ್ಧಪಡಿಸಲಾಗಿದೆ ಅದರ ಒಳಗೆ ಇಳಿಸಲಾಗ್ತಾ ಇದೆ. ಅವರ ಆತ್ಮೀಯ ಸ್ನೇಹಿತ, ಅವರ ಆತ್ಮೀಯರಲ್ಲಿ ಒಬ್ಬರಾಗಿದ್ದಂತಹ ನಲಪಾಡ್ ಅವರನ್ನ ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವರ ಇಡೀ ಕುಟುಂಬ ವರ್ಗ ಈ ಅಂತ್ಯಕ್ರಿಯೆಯ ವಿಧಿವಿಧಾನದಲ್ಲಿ ಭಾಗಿಯಾಗಿದೆ. ಸಿ.ಜೆ. ರಾಯ್ ಅವರ ಶವಪೆಟ್ಟಿಗೆಯನ್ನ ಸಿದ್ಧಪಡಿಸಿದ್ದಂತಹ ಆ ಸಮಾಧಿಯ ಒಳಭಾಗಕ್ಕೆ ಇಳಿಸಲಾಗಿದೆ. ಅಂತ್ಯಕ್ರಿಯೆಯ ವಿಧಿವಿಧಾನಗಳು, ಆ ಪ್ರಾರ್ಥನೆಗಳು ಎಲ್ಲವೂ ಕೂಡ ನೆರವೇರ್ತಾ ಇದೆ. ಸಿ.ಜೆ. ರಾಯ್ ಅವರು, ನಾನು ಈ ಉದ್ಯಮಕ್ಕೆ ಬಂದಿದ್ದೇ ಬಹಳ ಆಕಸ್ಮಿಕವಾಗಿ, ಬರಬೇಕು ಅಂತ ಬಂದವನಲ್ಲ ಅಂತೇಳಿ ಹಲವು ಸಂದರ್ಭಗಳಲ್ಲಿ ಹೇಳ್ಕೊಂಡಿದ್ದಾರೆ. ಆಕ್ಚುಲಿ ಅವರು HP ಕಂಪನಿನಲ್ಲಿ ಮಾಡ್ತಾ ಇದ್ದಂತಹ ಕೆಲಸವನ್ನ ಬಿಟ್ಟಾಗ ಅವರ ಕುಟುಂಬಸ್ಥರು, ಅವರ ಸ್ನೇಹಿತರೆಲ್ಲ, ನಿನ್ಗೇನು ಹುಚ್ಚ, ಬೇಡ, ಇದಕ್ಕೆ ಭವಿಷ್ಯ ಇಲ್ಲ, ನಿನ್ ಕೈನಲ್ಲಿ ಆಗಲ್ಲ ಅಂತ ತುಂಬಾ ಜನ ಹೇಳಿದ್ರಂತೆ. ಆದ್ರೆ ಜೊತೆಗೆ ನಿಂತು ಸಪೋರ್ಟ್ ಮಾಡಿದ್ದು ಇವರ ಪತ್ನಿ ಮಾತ್ರ. HP ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ಇಲ್ಲ ಪರವಾಗಿಲ್ಲ ಬಿಡು, ನಾನಿದ್ದೀನಿ ಜೊತೆಗೆ ಅಂತ ಹೇಳಿ ಸಪೋರ್ಟಿಗೆ ನಿಂತಿದ್ದು ಇವರ ವೈಫ್. ಆ ಬಿಸ್ನೆಸ್ ಅನ್ನ ಆರಂಭ ಮಾಡಿದಂತಹ ಟೈಮ್ನಲ್ಲಿ ಹಲವು ಸವಾಲುಗಳನ್ನ ಫೇಸ್ ಮಾಡಿದ್ರು. ಆದ್ರೆ ಸವಾಲುಗಳು ಎದುರಾದಾಗ ಯಾವತ್ತೂ ಕೂಡ ಕುಗ್ಲಿಲ್ಲ. ಇವತ್ತಿಗೆ ಅವರು ಕಟ್ಟಿ ಬೆಳೆಸಿದಂತಹ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ, ಬೆಂಗಳೂರು, ಕೇರಳ, ದುಬೈ ಸೇರಿ ಸುಮಾರು 1000ಕ್ಕೂ ಹೆಚ್ಚಿನ ಉದ್ಯೋಗಿಗಳು ಇದೇ ಕಾನ್ಫಿಡೆಂಟ್ ಗ್ರೂಪ್ನ ಅಂಡರ್ನಲ್ಲಿ ಬರುವಂತಹ ಬೇರೆ ಬೇರೆ ಬಿಸ್ನೆಸ್ಗಳು ಏನಿದ್ದಾವೆ ಅದರ ಅಂಡರ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟು ಜನರಿಗೆ ಉದ್ಯೋಗದಾತರಾಗುವಷ್ಟರ ಮಟ್ಟಿಗೆ ಸಿ.ಜೆ. ರಾಯ್ ಅವರು ಬೆಳೆದಿದ್ರು. ಕೇವಲ ರಿಯಲ್ ಎಸ್ಟೇಟ್ ಮಾತ್ರ ಅಲ್ಲ, ನಾನು ಆಗ್ಲೇ ಹೇಳಿದ ಹಾಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಂತಹ ಮತ್ತೊಂದು ಪ್ರಮುಖವಾದಂತಹ ಕ್ಷೇತ್ರ. ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ಏನಿದೆ, 8 ವರ್ಷಗಳ ಕಾಲ ಆ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡುವಂತಹ ಕೆಲಸವನ್ನ ಸಿ.ಜೆ. ರಾಯ್ ಮಾಡಿದ್ರು. ಹಲವು ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ ಮಾಡಿದ್ರು. ಸುಮಾರು 12 ಸಿನಿಮಾಗಳ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಸಿ.ಜೆ. ರಾಯ್ ಮಾಡಿದ್ರು. ಕಾನ್ಫಿಡೆಂಟ್ ಗ್ರೂಪ್ನ ಒಬ್ಬ ಬಹಳ ಕಾನ್ಫಿಡೆಂಟ್ ಆಗಿದ್ದಂತಹ ನಾಯಕ ಸಿ.ಜೆ. ರಾಯ್. ಯಾವತ್ತೂ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ಬಿಸ್ನೆಸ್ ನಲ್ಲಿ,
ಎಂಥ ನೆಗೆಟಿವ್ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅನ್ನುವಂಥದ್ದನ್ನ ಪ್ರತಿ ಬಾರಿ ತಮ್ಮ ಬಳಿ ಬರ್ತಾ ಇದ್ದಂಥ ಎಮರ್ಜಿಂಗ್ ಉದ್ಯಮಿಗಳು ಯಾರಿದ್ದಾರೋ, ಉದ್ಯಮ ಕ್ಷೇತ್ರಕ್ಕೆ ಬರಬೇಕು ಅಂತ ಬಯಸ್ತಾ ಇದ್ದವರು ಯಾರಿದ್ದಾರೋ ಅವ್ರಿಗೆ ಹೇಳ್ತಾ ಇದ್ದವರು ಸಿ.ಜೆ. ರಾಯ್. ಒಳ್ಳೇದೇ ಇರ್ಲಿ ಕೆಟ್ಟದ್ದೇ ಇರ್ಲಿ ಜೀವನವನ್ನ ಎಂಜಾಯ್ ಮಾಡಿ, ನಾಳೆ ಅನ್ನೋದಿಲ್ಲ. ಇದು ಸಿ.ಜೆ. ರಾಯ್ ಅವರ ಫೇಮಸ್ ಡೈಲಾಗ್ ಆಗಿತ್ತು. ನಾಳೆ ಅನ್ನೋದಿಲ್ಲ, ಇವತ್ತನ್ನ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿ ಪ್ರತಿ ಬಾರಿ ಹೇಳ್ತಾ ಇದ್ರು. ನೆಗೆಟಿವ್ ವಿಚಾರಗಳು ಜೀವನದಲ್ಲಿ ನಡೀತಾನೆ ಇರುತ್ತೆ, ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ನನಗೂ ಕೂಡ ಬಿಸ್ನೆಸ್ನೇ ಕ್ಲೋಸ್ ಮಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗಿತ್ತು, ಆದ್ರೆ ನಾನು ಯಾವತ್ತೂ ಕೂಡ ಸೋತಿಲ್ಲ ಅಂತ ಹೇಳಿ ಹೆಮ್ಮೆಯಿಂದ ಹಲವು ಇಂಟರ್ವ್ಯೂಗಳಲ್ಲಿ ಸಿ.ಜೆ. ರಾಯ್ ಹೇಳ್ಕೊಂಡಿದ್ದಾರೆ. ಮತ್ತು ಒಂದು ಸಲಹೆಯನ್ನ ಅವ್ರು ಕೊಡ್ತಾ ಇದ್ರು, ಏನೇ ಸಮಸ್ಯೆ ಇದ್ರೂ ಅದನ್ನ ತಕ್ಷಣ ಹೊರಗಡೆ ಹಾಕಬೇಡಿ, ನೀವೇ ಸೊಲ್ಯೂಷನ್ ಹುಡುಕಿ. ಇದು ಸಿ.ಜೆ. ರಾಯ್ ಅವರೇ ಹೇಳಿದ್ದ ಮಾತು, ಅವರು ಸಾಯೋಕ್ಕಿಂತ 2 ತಿಂಗಳ ಮುಂಚೆ. ಹಾಗಾದ್ರೆ ಸಮಸ್ಯೆ ಆದಂತಹ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಅವರಿಂದ ಸಾಧ್ಯ ಆಗಲಿಲ್ವಾ? ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇದ್ದಂತಹ ಟೈಮ್ನಲ್ಲಿ ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರ? ಅದನ್ನ ತಮ್ಮವರು ಅಂತ ಇದ್ದವರು, ಅವರ ಸಹೋದರರಿದ್ದು, ಅವರ ದೊಡ್ಡ ಕುಟುಂಬ ಇತ್ತು, ಅವರ ಸ್ನೇಹಿತರ ವರ್ಗ ಇತ್ತು, ರಾಜಕೀಯ ವಲಯದಲ್ಲಿ ಎಷ್ಟೋ ಜನ ಅವ್ರಿಗೆ ಸಾಥ್ ಕೊಟ್ಟವರಿದ್ರು, ಅವ್ರ ಜೊತೆ ಯಾಕೆ ಹಂಚಿಕೊಳ್ಳಿಲ್ಲ ಸಿ.ಜೆ. ರಾಯ್? ಇದು ಕಾಡ್ತಾ ಇರುವಂತಹ ಪ್ರಶ್ನೆ. ಸಿ.ಜೆ. ರಾಯ್ ಅವರ ತಾಯಿಯನ್ನ ಗಮನಿಸ್ತಾ ಇದ್ದೀರಿ. ಆ ತಾಯಿ ಜೊತೆನೇ ಮೊನ್ನೆ ಕಾನ್ಫಿಡೆಂಟ್ ಗ್ರೂಪ್ನ MD ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ತಾಯಿಯ ಉಲ್ಲೇಖ ಇದೆ. ಮೀಟಿಂಗ್ ಅನ್ನ ಮಾಡಿದಂತಹ ಸಿ.ಜೆ. ರಾಯ್ MD ಜೊತೆ ತಾಯಿ ಜೊತೆ ಮಾತನಾಡಬೇಕು ಅಂತ ಒಳಭಾಗಕ್ಕೆ ಹೋದವರು, ಕ್ಯಾಬಿನೆಟ್ ಅವರ ಕ್ಯಾಬಿನ್ ಏನಿದೆ ಆ ಕ್ಯಾಬಿನ್ನ ಒಳಗೆ ಹೋದವರು ಸುಮಾರು 15ರಿಂದ 20 ನಿಮಿಷಗಳ ಕಾಲ ಹೊರಗಡೆ ಬರಲ್ಲ. ಆ ನಂತರ ಹೋಗಿ ನೋಡಿದಾಗ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಗೊತ್ತಾಗಿತ್ತು. ತಾಯಿ ಜೊತೆ ಮಾತನಾಡ್ತೀನಿ ಅಂತ ಹೋದವರು ತಾಯಿ ಜೊತೆ ಮಾತನಾಡಿದ್ರ ಗೊತ್ತಿಲ್ಲ. ಇವತ್ತ ತಾಯಿ ಕಣ್ಣೀರು ಹಾಕ್ತಿದ್ದಾರೆ, ಮಗನೇ ಮಗನೇ ಅಂತ ಹೇಳಿ ಆಕ್ರಂದಿಸ್ತಿದ್ದಾರೆ. ಆ ವೃದ್ಧ ತಾಯಿಯ ಕಣ್ಣೀರನ್ನ ಗಮನಿಸ್ತಾ ಇದ್ದೀರಿ. ಮಗನೇ ಮಗನೇ ನನ್ನ ಮಗನೇ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದೆ ಆ ತಾಯಿ ಜೀವ. ನಾನಾಗ್ಲೇ ಹೇಳಿದೆ, ಸಿ.ಜೆ. ರಾಯ್ ಪ್ರತಿ ಇಂಟರ್ವ್ಯೂನಲ್ಲಿ ಹೇಳಿದ ಒಂದು ಮಾತು, ನನಗೆ ನನ್ನ ತಾಯಿನೇ ಗುರು, ರಿಯಲ್ ಎಸ್ಟೇಟ್ ಉದ್ಯಮವನ್ನ ಕಲಿಸಿದ್ದೇ ನನ್ನ ತಾಯಿ ಅಂತ ಹೇಳಿ. ಯಾಕಂದ್ರೆ ಇವ್ರ ತಾಯಿ ಆಗಿನ ಕಾಲಕ್ಕೆ 1994 ಆ ಸಂದರ್ಭದಲ್ಲೇ 30-40 ಸೈಟ್ಗಳನ್ನ ತಗೊಂಡು ಅದರಲ್ಲಿ ಮನೆ ಕಟ್ಟಿ ಮನೆ ನಿರ್ಮಾಣ ಮಾಡಿ ಮಾರಾಟ ಮಾಡ್ತಿದ್ರಂತೆ. ಅದನ್ನ ನೋಡಿದಂತಹ ಸಿ.ಜೆ. ರಾಯ್, ನಾನು ಈ ಉದ್ಯಮಕ್ಕೆ ಕೈ ಹಾಕಬೇಕು, ಈ ಉದ್ಯಮದಲ್ಲಿ ಫ್ಯೂಚರ್ ಇದೆ ಅಂತ ಅನ್ಕೊಂಡಿದ್ದೆ ನಾನು ನನ್ನ ತಾಯಿಯನ್ನ ನೋಡಿ ಅನ್ನುವಂಥ ಮಾತನ್ನ ಹೇಳಿದ್ರು. ಇದೇ ತಾಯಿಗೆ ಅವರು ಸಾಯುವ ದಿನಾನು MD ಜೊತೆ ಮಾತನಾಡುವಂತಹ ಟೈಮ್ನಲ್ಲಿ ಇದೇ ತಾಯಿಗೆ ಕಾಲ್ ಮಾಡಬೇಕು ನಾನು, ನೀವು ಸ್ವಲ್ಪ 10 ನಿಮಿಷ ನನಗೆ ಟೈಮ್ ಕೊಡಿ ಅಂತ ಹೇಳಿ ಒಳಗಡೆ ಹೋಗಿದ್ದು ಕ್ಯಾಬಿನ್ ಒಳಗಡೆ. ಆದ್ರೆ 10 ನಿಮಿಷ ಅಂತ ಹೋದವರು 20 ನಿಮಿಷ ಆದ್ರೂ ಬರೋದಿಲ್ಲ, ಡೋರ್ ಲಾಕ್ ಮಾಡ್ಕೊಂಡಿರ್ತಾರೆ. ಬಾಗಿಲು ಒಡೆದು ನೋಡಿದಂತಹ ಸಂದರ್ಭದಲ್ಲಿ ತಮ್ಮ ಸೀಟ್ನಲ್ಲಿ ಕೂತಲ್ಲೇ ಸಿ.ಜೆ. ರಾಯ್ ಜೀವ ಕಳ್ಕೊಂಡಿರ್ತಾರೆ. ಅವರ ಅಂತ್ಯಕ್ರಿಯೆಯ ವಿಧಿವಿಧಾನ ನೇಚರ್ಸ್ ಕ್ಲಬ್ನಲ್ಲಿ ನೆರವೇರಿದೆ. ಪ್ರಾರ್ಥನೆಯ ನಡುವೆಯೇ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಮೇಡಮ್ ಮಣ್ಣೆ ಕೊಡ್ತೀವಿ, ಅದನ್ನೇ ಹಾಕ ಕೊಡ್ತೀವಿ, ಅದನ್ನೇ ಹಾಕ ಕೊಡ್ತೀವಿ.
ಇಲ್ಲ ಅಲ್ಲೊಂದು ಸ್ವಲ್ಪ ಹಾಕ್ಬಿಡಿ ಆಕಳೊಂದು ಸ್ವಲ್ಪ ಹಾಕ್ಬಿಡಿ ಸಣ್ಣಗಿರೋ ಒಂದು ಕಳ್ಸಿಲ್ಲ ಮಗ ಇಲ್ಲ ಕರ್ನಾಟಕ, ಕೇರಳ ಹಾಗೆ ದುಬೈನಲ್ಲಿ ಉದ್ಯಮ ಸಾಮ್ರಾಜ್ಯವನ್ನ ಕಟ್ಟಿದಂಥ ಸಿಜೆ ರಾಯ್ ಮಣ್ಣಾಗಿ ಹೋಗ್ತಿದ್ದಾರೆ. ಅವರ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನ ಗಮನಿಸ್ತಾ ಇದ್ದೀರಿ. ಆ ಕಫಿನ್ ಬಾಕ್ಸ್ ಅನ್ನ ಮೊದಲೇ ಸಿದ್ಧಪಡಿಸಿದಂತಹ ಆ ಸಮಾಧಿ ಏನಿದೆ, ಆ ಸಮಾಧಿಯಲ್ಲಿ ಹಾಕಲಾಗಿದೆ. ಪುಷ್ಪ ನಮನವನ್ನ ಕೊನೆಯದಾಗಿ ಹೂಮಳೆಯ ಮೂಲಕ ವಿದಾಯವನ್ನ ಸಿಜೆ ರಾಯ್ ಅವರಿಗೆ ಸಲ್ಲಿಸುವಂತಹ ಕೆಲಸವನ್ನ ಕುಟುಂಬಸ್ಥರು, ಸ್ನೇಹಿತರು ಮಾಡ್ತಿದ್ದಾರೆ. ಹಲವು ಪ್ರಶ್ನೆಗಳನ್ನ ಉಳಿಸಿ ಹೋಗಿದ್ದಾರೆ ಸಿಜೆ ರಾಯ್. ಜೀವನವನ್ನ ಬಹಳ ಲಾವಿಶ್ ಆಗಿ ಅವರು ಲೀಡ್ ಮಾಡ್ತಾ ಇದ್ರು. ಜೀವನೋತ್ಸಾಹದ ಚಿಲುಮೆಯಾಗಿ ಕಾಣಿಸಿಕೊಳ್ತಾ ಇದ್ರು. ಅವರದ್ದೇ ಆದಂತಹ ಒಂದು ಇನ್ಸ್ಟಾ ಪೇಜ್ ಇತ್ತು, ನೀವು ಗಮನಿಸಿರ್ಬೋದು. ಡಾಕ್ಟರ್ ಸಿಜೆ ರಾಯ್ ಅಂತ ಹೇಳಿ ಅವ್ರದ್ದೊಂದು ಇನ್ಸ್ಟಾ ಪೇಜ್ ಇದೆ. 1.3 ಮಿಲಿಯನ್ ನಷ್ಟು ಬಹುಶಃ ಫಾಲೋವರ್ಸ್ ಇದ್ದಾರೆ. ಅವ್ರಿಗೆ ಅಂತ ಏನು ಅವರಿಗೆ ಸಪರೇಟ್ ಆಗಿ ಸೋಷಿಯಲ್ ಮೀಡಿಯಾ ಟೀಮ್ ಇರಲಿಲ್ಲ. ಅವರೇ ಹೇಳ್ಕೊಂಡಿದ್ದಾರೆ, ಇನ್ಸ್ಟಾದಲ್ಲಿ ಆಕ್ಟಿವ್ ಆಗಿರೋದು ಅದು ನನಗೆ ಕ್ರೇಜು, ನಾನೇ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತೀನಿ, ಅಥವಾ ನನ್ನ ಕಾರ್ ಡ್ರೈವರು ಅಥವಾ ನಮ್ಮ ಮನೆಯ ಹೌಸ್ ಹೆಲ್ಪು ಯಾರಿರ್ತಾರೋ ಅವ್ರ ಕೈನಲ್ಲಿ ವಿಡಿಯೋ ಮಾಡಿಸ್ತಾ ಇದ್ದೆ. ಆ ವಿಡಿಯೋಗಳನ್ನ ಎಡಿಟ್ ಏನೂ ಇಲ್ಲ, ಹಾಗೆ ನಾನೇ ಎಡಿಟ್ ಮಾಡ್ಕೊಂಡು ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡ್ತಿದ್ದೆ ಅಂತ ಹೇಳಿ ಬಹಳ ಖುಷಿಯಿಂದ ಹೇಳ್ಕೊಳ್ಳೋರು. ಜೊತೆಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ತುಂಬಾ ಜನ ಕಾಮೆಂಟ್ಗಳಲ್ಲಿ ಸಜೆಷನ್ ಎಲ್ಲ ಕೇಳಿದಾಗ ಖುದ್ದು ಇವರೇ ರಿಪ್ಲೈ ಕೂಡ ಮಾಡ್ತಾ ಇದ್ರಂತೆ. ಅಂದ್ರೆ ಜೀವನದ ಬಗ್ಗೆ ಅಷ್ಟೊಂದು ಉತ್ಸಾಹ ಸಿಜೆ ರಾಯ್ ಅವರಲ್ಲಿತ್ತು. ಈಗಿನ ಜಮಾನಾದ ಈ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಏನಿದೆ ಅದಕ್ಕೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಅಷ್ಟೊಂದು ಉದ್ಯಮಗಳನ್ನ ನಡೆಸ್ತಾ ಇರೋದ್ರ ಹೊರತಾಗಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ರು ಸಿಜೆ ರಾಯ್. ಸಿನಿಮಾ ನಟರ ಜೊತೆಗೂ ಉತ್ತಮವಾದಂತಹ ಬಾಂಧವ್ಯ ಇತ್ತು. ಅದು ಸ್ಯಾಂಡಲ್ವುಡ್ ನಟರಿರಬಹುದು ಅಥವಾ ಮಲಯಾಳಂ ಸಿನಿಮಾದ ಪ್ರಮುಖ ನಟರಿರಬಹುದು. ಮೋಹನ್ ಲಾಲ್ ಸೇರಿದಂತೆ ಹಲವು ನಟರು, 12ಕ್ಕೂ ಹೆಚ್ಚಿನ ಸಿನಿಮಾಗಳ ನಿರ್ಮಾಣ ಕಾರ್ಯದಲ್ಲಿ ಸಿಜೆ ರಾಯ್ ಅವರು ಭಾಗಿಯಾಗಿದ್ರು. ಒಂದೊಮ್ಮೆ ಕನ್ನಡದಲ್ಲೂ ಸುಮಾರು 50 ಸಿನಿಮಾಗಳನ್ನ ನಿರ್ಮಾಣ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಿದೆ ಸಿಜೆ ರಾಯ್. ಅದಾದ ಬಳಿಕ ಒಂದಿಷ್ಟು ಸಮಸ್ಯೆಗಳಾಗಿ ಆ 50 ಸಿನಿಮಾಗಳ ನಿರ್ಮಾಣದ ಘೋಷಣೆಯಿಂದ ಸಿಜೆ ರಾಯ್ ಹಿಂದೆ ಸರಿಯುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಬಿಗ್ ಬಾಸ್ ಶೋಗಂತೂ ಹಲವು ವರ್ಷಗಳ ಕಾಲ ಕನ್ನಡ ಬಿಗ್ ಬಾಸ್ ಶೋಗೆ ಸ್ಪಾನ್ಸರ್ ಮಾಡುವಂತಹ ಕೆಲಸವನ್ನ ಸಿಜೆ ರಾಯ್ ಮಾಡಿದ್ರು. ಕಳೆದ ಸೀಸನ್ನ ಬಿಗ್ ಬಾಸ್ ವಿನ್ನರ್ ಹನುಮಂತು ಅವರಿಗೆ ಫ್ಲಾಟ್ ಹಾಗೆ ಕ್ಯಾಶ್ ಅನ್ನ ಕೊಟ್ಟಿದ್ದು ಕೂಡ ಇದೇ ಸಿಜೆ ರಾಯ್. ರಿಯಾಲಿಟಿ ಶೋಗಳ ಮೂಲಕ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯ ಮೂಲಕ ತನ್ನ ಉದ್ಯಮದ ಖ್ಯಾತಿಯನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಸಿಜೆ ರಾಯ್ ಮಾಡಿದ್ರು. ಅವರ ಪತ್ನಿ ಸಿಜೆ ರಾಯ್ ಅವರಿಗೆ ಆರಂಭದ ದಿನಗಳಿಂದಾನು ತುಂಬಾನೇ ಸಪೋರ್ಟಿವ್ ಆಗಿದ್ದಾಕೆ. ಯಾವತ್ತಾದ್ರೂ ನಾನೇನಾದ್ರೂ ಹೋಗ್ಬಿಟ್ರೆ ಏನ್ ಮಾಡ್ತೀಯಾ ಅಂತ ಹಲವು ಸಂದರ್ಭಗಳಲ್ಲಿ ಸಿಜೆ ರಾಯ್ ತಮ್ಮ ಪತ್ನಿಯನ್ನ ಕೇಳಿದ್ದಿದ್ಯಂತೆ. ನಾನ್ ಸೀದಾ ಮಕ್ಕಳನ್ನ ಕಟ್ಕೊಂಡು ನನ್ನ ತಾಯಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಂತೆ ಸಿಜೆ ರಾಯ್ ಅವರ ಪತ್ನಿ.
ಯಾಕೆ ನೀ ಬಿಸ್ನೆಸ್ ಎಲ್ಲ ಹಂಗಾದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ನಾನೇನ್ ಮಾಡ್ಲಿ, ನನಗೇನ್ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನ CJ ರಾಯ್ ಅವರ ಪತ್ನಿ ಹೇಳಿದ್ರು ಅಂತಂದ್ರೆ ಬಹಳ ಹಿಂದೆ. ಹೀಗೆ ಚರ್ಚೆ ಮಾಡ್ತಾ ಇದ್ದಂಥ ಟೈಮಲ್ಲಿ ಈಗ ಅವರಿಬ್ಬರು ಮಕ್ಕಳು ಕೂಡ ತಂದೆಯ ಬಿಸ್ನೆಸ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಗ ದುಬೈನಲ್ಲಿ ಸೆಟಲ್ ಆಗಿರುವಂತಹ ಬಿಸ್ನೆಸ್ನ ನೋಡ್ಕೊಳ್ತಾ ಇದ್ರೆ, ಮಗಳು ಕಾನ್ಫಿಡೆಂಟ್ ಗ್ರೂಪ್ನಲ್ಲೇ ಪ್ರಮುಖ ಹುದ್ದೆಯನ್ನ ನಿಭಾಯಿಸುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಖುದ್ದು CJ ರಾಯ್ ಅವರು ಈ ಬಗ್ಗೆ ಇತ್ತೀಚೆಗಿನ 2 ತಿಂಗಳ ಹಿಂದಿನ ಒಂದು ಪಾಡ್ಕಾಸ್ಟ್ನಲ್ಲಿ ಇದನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ದುಡ್ಡಿನ ವಿಚಾರದಲ್ಲಿ ಮಿಸ್ಟೇಕ್ ಮಾಡಿದ್ರೆ ನಾನು ಯಾವತ್ತೂ ಟೆನ್ಷನ್ ಮಾಡ್ಕೊಳ್ತಾ ಇರಲಿಲ್ಲ. ಇದು CJ ರಾಯ್ ಅವರೇ ಹೇಳ್ತಾ ಇದ್ದ ಮಾತು. ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಇನ್ವೆಸ್ಟ್ ಮಾಡಿ ಆ ಇನ್ವೆಸ್ಟ್ಮೆಂಟ್ ಲಾಸ್ ಆದಾಗ್ಲೂ ಕೂಡ, ಅಥವಾ ಸುಮ್ಮನೆ ನೀರಿನಲ್ಲಿ ಹೋಮ ಮಾಡ್ದಂಗಾದಾಗ್ಲೂ ಕೂಡ ಯಾವತ್ತೂ ಟೆನ್ಷನ್ ಮಾಡ್ಕೊಳ್ತಿರ್ಲಿಲ್ವಂತೆ. ಯಾಕಂದ್ರೆ ಅದರಿಂದ ನಾನು ಕಲಿತೆ ಅನ್ನೋದು CJ ರಾಯ್ ಅವರ ಬದುಕಿನ ರೂಲ್ಸ್ ಆಗಿತ್ತು. ಅಷ್ಟೆಲ್ಲ ತಿಳ್ಕೊಂಡಿದ್ದವರು, ಅಷ್ಟೆಲ್ಲ ಸವಾಲುಗಳನ್ನ ಫೇಸ್ ಮಾಡಿದ್ದವರು ಇಂಥ ನಿರ್ಧಾರವನ್ನ ಮಾಡಿದ್ದೇ ಸದ್ಯ ಎಲ್ಲರನ್ನ ಆಘಾತಕ್ಕೆ ತಳ್ಳಿದ್ದು, ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡದೆ CJ ರಾಯ್ ಇಹಲೋಕದ ಯಾತ್ರೆಯನ್ನ ಮುಗಿಸಿಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ ಬ್ರೇಕ್ನ ಬಳಿಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.